ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಕಲಿಕೆಯ ಜೊತೆ ಸಂಸ್ಕಾರ ಮುಖ್ಯ. ಶಾಸಕ ಆರ್ ಬಸನಗೌಡ ತುರ್ವಿಹಾಳ್. ಬಲಾಢ್ಯರ ಮೇಲೆ ಕಾನೂನು ನಿಯಮ ಪ್ರಯೋಗಿಸದೆ ಬಡಪಾಯಿ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ದೌರ್ಜನ್ಯ. ಮೇ 1ರಂದು ಜಾನಪದ ಜಾತ್ರೆ ಬದುಕು ಖಾತ್ರಿ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ. ಬಸವರಾಜ್ ವೀರಗಾಸೆ. ಸಾರ್ವಜನಿಕರು ನೀರಿಗಾಗಿ ಸಹಾಯವಾಣಿಗೆ ಕರೆ ಮಾಡಿದರೆ ತಕ್ಷಣವೇ ಸ್ಪಂದಿಸಿ. ಹಾಲ್ ಸಿದ್ದಪ್ಪ ಪೂಜಾರಿ. ಸಂಡೇ ಫಾರ್ ಸೇವಾ ಬಳಗದಿಂದ 101ನೇ ವಾರಗಳ ನಿರಂತರ ಸೇವಾ ಸಾಧಕರ ಅಭಿನಂದನಾ ಕಾರ್ಯಕ್ರಮ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಕಲಿಕೆ ಎಂದರೆ ಕೇವಲ ಪುಸ್ತಕದ ಜ್ಞಾನವನ್ನು ಗಳಿಸುವುದಲ್ಲ, ಅದು ನಮ್ಮ ಬುದ್ಧಿಯನ್ನು ಬೆಳೆಸುತ್ತದೆ. ಆದರೆ ಸಂಸ್ಕಾರವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಒಬ್ಬ ವ್ಯಕ್ತಿ ಎಷ್ಟೇ ವಿದ್ಯಾವಂತನಾದರೂ ಅವನಲ್ಲಿ ಸಂಸ್ಕಾರವಿಲ್ಲದಿದ್ದರೆ ಅವನ ವಿದ್ಯೆಗೆ ಪೂರ್ಣತೆ ಇರುವುದಿಲ್ಲ ಎಂದು ಶಾಸಕರಾದ ಆರ್ ಬಸನಗೌಡ ತುರ್ವಿಹಾಳ್ ಅವರು ಅಭಿಪ್ರಾಯಪಟ್ಟರು. ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 2025-26ನೇ ಸಾಲಿನ BA ಮತ್ತು BCom ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಹಾಗೂ ವಿವಿಧ ಘಟಕಗಳ ಚಟುವಟಿಕೆಗಳ ಸಮಾರೋಪ ಸಮಾರಂಭದ ಉದ್ಘಾಟನೆ ಮಾಡಿ ಮಾತನಾಡುತ್ತಾ, ಸಂಸ್ಕಾರವೆಂದರೆ ಶಿಸ್ತಿನ ನಡೆ, ಹಿರಿಯರಿಗಾದ ಗೌರವ, ಕಿರಿಯರಿಗಾದ ಪ್ರೀತಿ, ಸಮಾಜದ ಬಗ್ಗೆ ಹೊಣೆಗಾರಿಕೆ, ಇವುಗಳು ನಮ್ಮ ಜೀವನವನ್ನು ಸಾರ್ಥಕಗೊಳಿಸುತ್ತವೆ. ಶಾಲೆಯಲ್ಲಿ ನಾವು ಪಾಠಗಳನ್ನು ಕಲಿಯುವುದರ ಜೊತೆಗೆ ನಡತೆ, ಸಮಯ ಪಾಲನೆ, ಶ್ರಮದ ಮೌಲ್ಯ ಇತ್ಯಾದಿಗಳನ್ನು ಸಹ ಕಲಿಯಬೇಕು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯೆ ಅಗತ್ಯವೇ ಸರಿ, ಆದರೆ ಅದನ್ನು ಸಮರ್ಪಕವಾಗಿ ಬಳಸಲು ಸಂಸ್ಕಾರವೂ ಅಗತ್ಯ. ಸಂಸ್ಕಾರವಿರುವ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಉತ್ತಮ ನಾಗರಿಕರಾಗುತ್ತಾರೆ ಮತ್ತು ಸಮಾಜಕ್ಕೆ ಮಾದರಿಯಾಗುತ್ತಾರೆ ಎಂದು ಹೇಳಿದರು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಿಂಧನೂರಿನ DYSP ಚಂದ್ರಶೇಖರ್ G ಅವರು ಮಾತನಾಡುತ್ತಾ, ನಮ್ಮ ಜೀವನದಲ್ಲಿ ಸಾಧನೆ ಎಂದರೆ ಒಂದೇ ದಿನದಲ್ಲಿ ಸಿಗುವ ಫಲವಲ್ಲ, ಅದು ದಿನದಿಂದ ದಿನಕ್ಕೆ ಹೆಜ್ಜೆಯಾಗಿ ಮಾಡಿದ ನಿರಂತರ ಪ್ರಯತ್ನದ ಫಲ. ಈ ವಿಷಯವು ವಿದ್ಯಾರ್ಥಿಗಳಿಗೂ ಯುವಕರಿಗೂ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಬಯಸುವ ಪ್ರತಿಯೊಬ್ಬರಿಗೂ ಅತ್ಯಂತ ಪ್ರೇರಣಾದಾಯಕವಾಗಿದೆ. ನಿರಂತರ ಪ್ರಯತ್ನವು ನಮ್ಮನ್ನು ಸಾಮಾನ್ಯ ವ್ಯಕ್ತಿಯಿಂದ ಅಸಾಮಾನ್ಯ ಸಾಧಕರನ್ನಾಗಿ ರೂಪಿಸುತ್ತದೆ. APJ ಅಬ್ದುಲ್ ಕಲಾಂ ಅವರ ಜೀವನವು ಇದಕ್ಕೆ ಉತ್ತಮ ಉದಾಹರಣೆ. ಸಾಧಾರಣ ಕುಟುಂಬದಿಂದ ಬಂದವರು ತಮ್ಮ ಪರಿಶ್ರಮದಿಂದ ಭಾರತದ ರಾಷ್ಟ್ರಪತಿಯಾದರು. ಸಾಧನೆಯ ಮೌಲ್ಯವನ್ನು ಅರಿಯಲು ಸಹಾಯ ಮಾಡುತ್ತದೆ. ಸುಲಭವಾಗಿ ಸಿಕ್ಕಿದ್ದಕ್ಕಿಂತ ಪರಿಶ್ರಮದಿಂದ ಸಿಕ್ಕ ಸಾಧನೆ ಹೆಚ್ಚು ಸಂತೋಷ ಮತ್ತು ತೃಪ್ತಿ ನೀಡುತ್ತದೆ ಎಂದು ಹೇಳಿದರು. ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಚಂದ್ರೇಗೌಡ ಪೊಲೀಸ್ ಪಾಟೀಲ್, ಪ್ರಾಚಾರ್ಯರಾದ ಡಾಕ್ಟರ್ K ಖಾದರ್ ಭಾಷಾ, ವಿರೂಪಾಕ್ಷಪ್ಪ ಗಚ್ಚಿನಮನಿಯವರ್, ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾದ ಮೌಲ್ ಸಾಬ್ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಬಾಪುಗೌಡ ದೇವರಮನಿ, ಬಸವಚೇತನ ಕಾಲೇಜಿನ ಪ್ರಾಂಶುಪಾಲರಾದ ವಿರೂಪಾಕ್ಷಪ್ಪ ಗಚ್ಚಿನಮನಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಮಲ್ಲಪ್ಪ, ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಚಂದ್ರೇಗೌಡ ಪೊಲೀಸ್ ಪಾಟೀಲ್, ಸಿದ್ದರಾಮಯ್ಯ, ಯಂಕಪ್ಪ ಡಣಾಪುರ್, ದುರ್ಗಪ್ಪ ಉಮಲೂಟಿ, ರಾಜಪ್ಪ, ಬಾಲಾಜಿ, ವೀರಭದ್ರಗೌಡ, ಸಾಯಿ ಕುಮಾರ್, ಶಂಕರ್ಲಿಂಗ, ಕವಿತಾಳ್, ಲಕ್ಷ್ಮೀ ಸೋಮನಾಥ್, ರತ್ನಮ್ಮ, ಕುಮಾರಿ ವಜ್ರಮ್ಮ, ಡಾಕ್ಟರ್ ವೆಂಕಟರಮಣ್, ದೇವಿದಾಸ್, ಮೌಲಸಾಬ್, ಮಹಾದೇವ, ಗೋಪಾಲಕೃಷ್ಣ ಉಪಸ್ಥಿತರಿದ್ದರು. ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರು, ಗಂಗಾಬಾಯಿ ಪ್ರವೀಣ್ ಕುಮಾರ್, ನೀಲಕಂಠಪ್ಪ, ಡಾಕ್ಟರ್ ಚನ್ನಬಸವ ಪ್ರವೀಣ್ ಕುಮಾರ್, ತಿಮ್ಮಯ್ಯ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ನಗರದ ಗಂಗಾವತಿ ಮಾರ್ಗದ ರಸ್ತೆಯ ತೋಟಗಾರಿಕೆ ಇಲಾಖೆಯ ಕಾಂಪೌಂಡ್ಗೆ ಹೊಂದಿಕೊಂಡು ಇಟ್ಟಿರುವ ಡಬ್ಬಾ ಅಂಗಡಿಗಳನ್ನು ಪೊಲೀಸ್ ಬಂದೋಬಸ್ತಿನೊಂದಿಗೆ ಇಂದು ಬೆಳಗ್ಗೆ ತೆರವುಗೊಳಿಸಲು ಮುಂದಾದ ವೇಳೆ ಬೀದಿ ಬದಿ ವ್ಯಾಪಾರಸ್ಥರು ಹಾಗೂ ಮುಖಂಡರು ಹಾಗೂ ಇಲಾಖೆ ಅಧಿಕಾರಿಗಳ ಮಧ್ಯೆ ವಾಗ್ವಾದ ನಡೆಯಿತು. ತೋಟಗಾರಿಕೆ ಇಲಾಖೆಯ ಜಮೀನನ್ನು ಅತಿಕ್ರಮಿಸಿರುವ ಬಲಾಢ್ಯರ ಮೇಲೆ ಕಾನೂನು ನಿಯಮ ಪ್ರಯೋಗಿಸದೆ ಬಡಪಾಯಿ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ದೌರ್ಜನ್ಯ ನಡೆಸುವುದು ಸರಿಯಲ್ಲ. ಬೀದಿ ಬದಿ ವ್ಯಾಪಾರಿಗಳನ್ನು ಈ ಹಿಂದೆ ಏಕಾಏಕಿ ಒಕ್ಕಲೆಬ್ಬಿಸಿದ್ದರಿಂದ ನಿರುದ್ಯೋಗಿಗಳಾಗಿದ್ದು ಜೀವನ ನಿರ್ವಹಣೆಗೆ ಪಡಿಪಾಟಲು ಅನುಭವಿಸುತ್ತಿದ್ದಾರೆ. ಕಾನೂನಿನ ನೆಪದಲ್ಲಿ ಜೀವನೋಪಾಯಕ್ಕೆ ಸಣ್ಣ ಪುಟ್ಟ ಡಬ್ಬಾ ಅಂಗಡಿಗಳನ್ನಿಟ್ಟುಕೊಂಡು ಹೊಟ್ಟೆ ಹೊರೆಯಲು ಬಿಡದೆ ಬದುಕುವ ಹಕ್ಕನ್ನು ಕಿತ್ತುಕೊಳ್ಳುವುದು ಯಾವ ನ್ಯಾಯ ಎಂದು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಈಗಾಗಲೇ ತೋಟಗಾರಿಕೆ ಇಲಾಖೆಗೆ 10 ಬಾರಿ ಮನವಿ ಪತ್ರ, ಅರ್ಜಿಗಳನ್ನು ನೀಡಿ ಇಲಾಖೆ ವ್ಯಾಪ್ತಿಯಲ್ಲಿರುವ ಜಮೀನಿನ ಹದ್ದುಬಸ್ತು ಗುರುತಿಸುವಂತೆ ಒತ್ತಾಯಿಸಲಾಗಿದೆ. ಆದರೂ ಇಲ್ಲಿಯವರೆಗೂ ಹದ್ದುಬಸ್ತು ಗುರುತಿಸಿಲ್ಲ. ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಬಲಾಢ್ಯರು ಜಮೀನನ್ನು ಅತಿಕ್ರಮಿಸಿದರೂ
ತೋಟಗಾರಿಕೆ ಇಲಾಖೆ ಸೇರಿದಂತೆ ಜಿಲ್ಲಾಡಳಿತ ಸುಮ್ಮನೆ ಕುಳಿತಿದೆ. ಆದರೆ ಬಡ ವ್ಯಾಪಾರಿಗಳ ಮೇಲೆ ಬಲ ಪ್ರಯೋಗಿಸುವ ಕೆಲಸ ನಡೆಯುತ್ತಿದೆ. ಶಾಸಕರು, ಜಿಲ್ಲಾಧಿಕಾರಿಗಳು ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಸಭೆ ಕರೆದು ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳುವಂತೆ ಈಗಾಗಲೇ ಮನವಿ ಮಾಡಿಕೊಂಡಿದ್ದರೂ ಡಬ್ಬಾ ಅಂಗಡಿಗಳನ್ನು ದೌರ್ಜನ್ಯ ದಬ್ಬಾಳಿಕೆಯಿಂದ ತೆರವುಗೊಳಿಸಲು ಮುಂದಾಗುವುದು ಸರಿಯಲ್ಲ. ಕೂಡಲೇ ಇದನ್ನು ಕೈಬಿಡಬೇಕು. ಒಂದು ವೇಳೆ ದೌರ್ಜನ್ಯಕ್ಕೆ ಮುಂದಾದರೆ ಹೋರಾಟ ತೀವ್ರಗೊಳಿಸಬೇಕಾಗುತ್ತದೆ. ನಮ್ಮ ಪ್ರಾಣದ ಮೇಲೆ ನೀವು ತೆರವು ಕಾರ್ಯ ನಡೆಸಿ ಎಂದು DH ಪೂಜಾರ್ ಆಕ್ರೋಶ ವ್ಯಕ್ತಪಡಿಸಿದರು. CPI ವೀರರೆಡ್ಡಿ, ಗ್ರಾಮೀಣ ಪೊಲೀಸ್ ಠಾಣೆಯ PSI ಮೌನೇಶ್ ರಾಠೋಡ್ ಬಂದೋಬಸ್ತ್ ಒದಗಿಸಿದ್ದರು. ಈ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಸೇರಿದಂತೆ ವಿವಿಧ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಇದ್ದರು. ಆನ್ಸರ್ ಅದಲ್ರಿ ನಿಮ್ದು, ನಿಮ್ಮ ಆನ್ಸರ್ ಅದಲ್ರಿ. ಅಲ್ಲ ನೋಡ್ರಿ, 5 ಲೆಟರ್ಗಳು ಕೊಟ್ಟಿದೀವಿ ನಾವು. ದಕ್ಷಿಣ ಭಾಗದಲ್ಲಿ ಅತಿಕ್ರಮಣ ಆಗಿದೆ, ಅಲ್ಲೇ ಅತಿಕ್ರಮಣ ಆಗಿದೆ, ಸರ್ವೆ ಮಾಡ್ರಿ ಅಂತೇಳಿ. ನಾವೇನ ಎಲ್ಲ ಡೆಮೊಲೇಷನ್ ಮಾಡ ಅಂತ ಹೇಳಿಲ್ಲ, ಸರ್ವೆ ಮಾಡ್ರಿ ಅಂತೇಳಿ. ಕನಿಷ್ಠ ಉತ್ತರ ಕೊಟ್ಟಿಲ್ಲ ಅಂದ್ರೆ ಪ್ರೊಸೀಜರ್ ಆಗಲಿ. ಅಲ್ಲ ಈಗ ನಿಮಗೆ ಏನಂತಾರೆ, ನಾವು ಕೊಟ್ಟ ಲೆಟರ್ಗಳು ಅವ್ರಿಗೆ ಯಾರಿಗೆ ಕಳಿಸಲಾರ್ದ, DC ಅವ್ರಿಗೆ ತಿಳಿಸಲಾರ್ದ, ಮೇಲ್ ಆಫೀಸರಿಗೆ ತಿಳಿಸಲಾರ್ದ, ನೀವು ಇಲ್ಲೆಲ್ಲ ದೌರ್ಜನ್ಯ ಮಾಡೋದು ಅಂದ್ರೆ ಏನು? ಕಾಯ್ದೆ ಕಾನೂನುಗಳು ಎಲ್ಲರಿಗೂ ಒಂದೇ ನಮೂನೆ ಇದೆಯಲ್ಲ. ದೌರ್ಜನ್ಯ ಒಂದು ಉತ್ತರ ಕೊಡಕ್ ರೆಡಿ ಇಲ್ಲ ಅಂತಂದ್ರೆ ಏನ್ ಹೇಳಿ? ಯಾರಿಗೆ ಕಳಿಸಿದ್ರಿ? ನಮಗೆ ಮೊನ್ನೆ ಹೇಳಿದ್ದೇನು, ನಾವು ಹದ್ದುಬಸ್ತ್ ಮಾಡ್ರಿ, ಅಲ್ಲಿ ತನ ಒಂದು ಡಬ್ಬೆ ಹಾಕಲ್ಲ ಅಂತ ಹೇಳಿವಲ್ರಿ ನಾವು. ಅಲ್ಲ ನಾವೇನ್ ಹೇಳಿದೀವಿ, ಅದಕ್ಕೆಲ್ಲ ಟೈಮ್ ತಗೊಳ್ತದ. ನೀವು ಒಮ್ಮೆಗೆ ಇವತ್ತೇ ಬೇಕು, 6 ತಿಂಗಳಾಯ್ತು. ಇಲ್ಲಿವರೆಗೆ ನೀವು ಇದು ಮಾಡಿ ಮಾಡಕ್ ಬರಲ್ಲ. ಕರೆಕ್ಟ್ ರೀ, ಅದನ್ನ ಉತ್ತರ ಕೊಡ್ಬೇಕಲ್ಲ ನೀವು. ಮೊದಲು ತಗಸ್ಬೇಕು, ಆಮೇಲೆ ಅಲ್ಲ ನಾವು ತಗಸ್ರಿ, ಆಮೇಲೆ ಅಲ್ಲ ನಾವು ತೆಗಿತೀವಿ ಬಿಡ್ರಿ, ನಾವು ತೆಗಿತೀವಿ ತಗೊಳ್ರಿ. ಮೇಲೆ ಉತ್ತರ ಕೊಡೋನು ಇದು ಮಾಡೋಣ. ನೀವು ಆರ್ಡರ್ ಪ್ರೊಸೀಜರ್ ಮಾಡ್ಕೊಂಡು ಬರ್ರಿ. ನೋಡ್ರಿ, DC ಅವ್ರಿಗೆ ಫೋನ್ ಹಚ್ಚಿ ಅಥವಾ ನಿಮ್ಮ ಹೆಡ್ ಆಫೀಸರ್ ಮಾಡಲ್ರಿ, ಎಲ್ಲ ಮಾತಾಡಿ ಏನೇನು ಜಿಲ್ಲಾಧಿಕಾರಿ ಮುಖ್ಯಮಂತ್ರಿ ಬಂದ ಚರ್ಚೆ ಮಾಡ್ತಾರ. ಇದು ಒಳ್ಳೇದಲ್ರಿ. ಪ್ರಿಯ ಪಾಲಕರೇ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಹಾಗೂ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಸಂಸ್ಥೆಗೆ ಇಂದೇ ಭೇಟಿ ನೀಡಿ ಆರೋಗ್ಯ ಕ್ಷೇತ್ರದಲ್ಲಿ ನಿಮ್ಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಿ. ಕಾಲೇಜಿನಲ್ಲಿರುವ ಕೋರ್ಸ್ಗಳು: ಡಿ ಫಾರ್ಮಸಿ ಅವಧಿ 2 ವರ್ಷ, ವಿದ್ಯಾರ್ಹತೆ PUC ಸೈನ್ಸ್ ಪಾಸ್ ಅಥವಾ NIOS ಪಾಸ್. ನರ್ಸಿಂಗ್ GNM ಅವಧಿ 3 ವರ್ಷ, ವಿದ್ಯಾರ್ಹತೆ PUC ಕಲಾ ವಿಜ್ಞಾನ ಮತ್ತು ವಾಣಿಜ್ಯ. ಪ್ಯಾರಾಮೆಡಿಕಲ್ ಕಾಲೇಜ್ DMLT, DHI, DOT ಆ್ಯಂಡ್ AT ಅವಧಿ 3 ವರ್ಷ, ವಿದ್ಯಾರ್ಹತೆ SSLC ಹಾಗೂ ದ್ವಿತೀಯ PUC ವಿಜ್ಞಾನ ಪಾಸ್. ಈ ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಹಾಗೂ ನುರಿತ ಉಪನ್ಯಾಸಕರಿಂದ ಬೋಧನೆ, ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಹಾಗೂ ವೈದ್ಯಕೀಯ ಕಲಿಕಾ ಅನುಭವವನ್ನು ಹೆಚ್ಚಿಸುವ ಉದ್ದೇಶದಿಂದ ಸಿಂಧನೂರು ಪಟ್ಟಣದ ವಿವಿಧ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಹಿರಿಯ ನರ್ಸ್ಗಳ ಮಾರ್ಗದರ್ಶನದಲ್ಲಿ ಪ್ರಾಯೋಗಿಕ ಕಲಿಕೆ. ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ. ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರ ವತಿಯಿಂದ ಉಚಿತವಾಗಿ ನಡೆಯುವ ಸುಮಾರು ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ. ಸಮಾಜದಲ್ಲಿ ಆರೋಗ್ಯದ ಅರಿವು ಮೂಡಿಸುವ ಉದ್ದೇಶದಿಂದ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ವಿವಿಧ ಆರೋಗ್ಯ ಜಾಗೃತಿ, ಆರೋಗ್ಯ ಜಾಥಾ ಕಾರ್ಯಕ್ರಮಗಳು ಹಾಗೂ ಆರೋಗ್ಯ ಶಿಕ್ಷಣ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಪರಿಸರ ಸ್ವಚ್ಛತೆ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಗುತ್ತದೆ. ಸುಸಜ್ಜಿತ ಕಟ್ಟಡಗಳು, ಸ್ಮಾರ್ಟ್ ಕ್ಲಾಸಸ್, ಆಧುನಿಕ ಲ್ಯಾಬ್ ಸೌಲಭ್ಯಗಳು ಹಾಗೂ ಪ್ರಾಯೋಗಿಕ ತರಬೇತಿ ವ್ಯವಸ್ಥೆ. ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ CC ಕ್ಯಾಮೆರಾ ಅಳವಡಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ವಿವಿಧ ಖಾಸಗಿ ಆಸ್ಪತ್ರೆಗಳು ಹಾಗೂ ವಿವಿಧ ಫಾರ್ಮಾ ಕಂಪನಿಗಳ ಸಹಯೋಗದಲ್ಲಿ ಕ್ಯಾಂಪಸ್ ಸಂದರ್ಶನದ ಮೂಲಕ ನೇರ ಉದ್ಯೋಗದ ಅವಕಾಶವನ್ನು ಕಲ್ಪಿಸಲಾಗುತ್ತದೆ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ K, ಅಧ್ಯಕ್ಷರು, ಸನ್ರೈಸ್ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್, ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು. ಮೊಬೈಲ್ ನಂಬರ್ 8197143588, 8904242655, 90367313855.
ಶ್ರೀ ಗವಿಸಿದ್ದೇಶ್ವರ ಸಾಂಸ್ಕೃತಿಕ ಜಾನಪದ ಕಲಾ ಸಂಘ ಸಿಂಧನೂರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಯಚೂರು ಇವರ ಸಹಯೋಗದಲ್ಲಿ ಮೇ 1ರಂದು ನಗರದ ಇಂದಿರಾನಗರದ ಶ್ರೀ ರಾಮಲಿಂಗ ಬನಶಂಕರಿ ದೇವಸ್ಥಾನದಲ್ಲಿ ಸಂಜೆ 4 ಗಂಟೆಗೆ ಜಾನಪದ ಜಾತ್ರೆ, ಬದುಕು ಖಾತ್ರಿ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಎಂದು ಕಾರ್ಯದರ್ಶಿ ಬಸವರಾಜ್ ವೀರಗಾಸೆ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಏಪ್ರಿಲ್ 28 ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಿವ್ಯ ಸಾನ್ನಿಧ್ಯವನ್ನು ಕೊಪ್ಪಳದ ಗವಿಶ್ರೀಗಳು, ಅಧ್ಯಕ್ಷತೆಯನ್ನು ಶಾಸಕ ಹಂಪನಗೌಡ ಬಾದರ್ಲಿ ಅವರು ವಹಿಸುವರು. ಮಸ್ಕಿ ಶಾಸಕ ಬಸನಗೌಡ ತುರ್ವಿಹಾಳ್ ಕಾರ್ಯಕ್ರಮವನ್ನು ಉದ್ಘಾಟಿಸುವರು. ಎಂಎಲ್ಸಿ ಬಸನಗೌಡ ಬಾದರ್ಲಿ ಜ್ಯೋತಿ ಬೆಳಗಿಸುವರು. ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಸುಡಾ ಅಧ್ಯಕ್ಷ ಬಾಬುಗೌಡ ಬಾದರ್ಲಿ, ಬಿಜೆಪಿ ಮುಖಂಡ ಕೆ ಕರಿಯಪ್ಪ, ನಿರ್ದೇಶಕ ಬಸವರಾಜ್ ಹೂಗಾರ್, ಸಹಾಯಕ ನಿರ್ದೇಶಕಿ ಉತ್ತಾರಾದೇವಿ ಮಠಪತಿ, ನೇತ್ರ ತಜ್ಞ ಡಾಕ್ಟರ್ ಚನ್ನನಗೌಡ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿರಲಿದ್ದಾರೆ ಎಂದರು. ಬೀರಪ್ಪ ಸಂಬೋಜಿ ಮಾತನಾಡಿ, ಗ್ರಾಮೀಣ ಪ್ರದೇಶದ ಈ ಕಲೆಗಳನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಸರ್ಕಾರ, ಸಮುದಾಯ, ಶಾಸಕರು, ಜನಪ್ರತಿನಿಧಿಗಳು ಕಲಾವಿದರಿಗೆ ಪ್ರೋತ್ಸಾಹಿಸಿ ಒಂದು ಸ್ವಂತ ಕಟ್ಟಡವನ್ನು ನಿರ್ಮಿಸಿಕೊಡಬೇಕು. ಆಸಕ್ತಿಯುಳ್ಳ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಿಕ್ಕೆ ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಕಲಾ ತಂಡಗಳನ್ನು ಪೋಷಣೆ ಮಾಡಬೇಕು. ಈಗಾಗಲೇ ಶಾಸಕರು ಇಂತಹ ಜಾನಪದ ಕಲೆಗಳನ್ನು ಉಳಿಸಲಿಕ್ಕೆ ಒಂದು ಯೋಜನೆ ರೂಪಿಸಿಕೊಡಿ, ಸರ್ಕಾರದಿಂದ ಹಣ ಮಂಜೂರು ಮಾಡಿಸಿಕೊಡುವ ಭರವಸೆ ನೀಡಿದ್ದಾರೆ ಎಂದರು. ಅಧ್ಯಕ್ಷ ಅನುಮೇಶ್ ಬಾಗೋಡಿ ಮಾತನಾಡಿ, ಜಾನಪದ ಕಲೆಗಳು ನಶಿಸಬಾರದು, ಉಳಿಯಬೇಕೆಂಬುದಾಗಿದೆ. ಈ ಸದುದ್ದೇಶದಿಂದ ಪ್ರತಿ ವರ್ಷವೂ ಕೂಡ ಜಾನಪದ ಕಲೆಯ ಬಗ್ಗೆ ಕಾರ್ಯಕ್ರಮ ಮಾಡುತ್ತಾ ಬರುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ತತ್ವಪದ, ವಚನ, ಭಜನೆ, ಭಕ್ತಿಗೀತೆ, ಜನಪದ, ಲಾವಣಿ ಹಾಡು, ರಂಗಗೀತೆ, ಭಾವಗೀತೆ, ವೀರಗಾಸೆ, ದಾಸರ ಪದ ಸೇರಿದಂತೆ ಅನೇಕ ಕಲಾ ತಂಡಗಳು ಭಾಗವಹಿಸಲಿವೆ ಎಂದರು. ಈ ಸಂದರ್ಭದಲ್ಲಿ ಶರಣಪ್ಪ ಭಂಗಿ, ನಾಗರಾಜ್, ಅಯ್ಯಪ್ಪ ಕುನ್ನಟಿಗಿ, ಶಿವು ಹಿರೇಮಠ್ ಸೇರಿದಂತೆ ಅನೇಕರಿದ್ದರು. ಕಂಪ್ಯೂಟರ್ ಯುಗದಲ್ಲಿ ಡೊಳ್ಳು ಕುಣಿತ, ವೀರಗಾಸೆ, ಕಂಸಾಳೆ ಇವೆಲ್ಲ ಮಾಯ ಆಗ್ತವೆ. ಅಲ್ಪ ಸ್ವಲ್ಪ ಭಜನ ಮತ್ತು ತತ್ವಪದ ನಮ್ಮ ನಾಣಪ್ಪ ಮಾಡಿಸ್ಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೀಗೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಈ ಕಲೆಗಳನ್ನು ಬೆಳೆಸ್ಕೊಂಡು ಹೋಗ್ಬೇಕಾದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಸರ್ಕಾರ, ಸಮುದಾಯ, ಶಾಸಕರು, ಜನಪ್ರತಿನಿಧಿಗಳು ಎಲ್ಲರೂ ಸಹಕಾರ ಕೊಟ್ಟು ಸಹಾಯ ಮಾಡಬೇಕು. ಇಂತಹ ಕಲಾವಿದರಿಗೆ ಸ್ವಂತ ಕಟ್ಟಡವಿಲ್ಲ. ಒಂದು ಸ್ವಂತ ಕಟ್ಟಡ ಭವನ ಅದರ ತರಬೇತಿ ನೀಡಿ ವಿದ್ಯಾರ್ಥಿಗಳನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಮಾನ್ಯ ಜನಪ್ರತಿನಿಧಿಗಳು ಈ ಭಾಗದಲ್ಲಿರುವಂಥ ಎಲ್ಲ ಕಲಾ ತಂಡಗಳಿಗೆ ಪೋಷಣೆ ಮಾಡಬೇಕು. ಶಾಸಕರು ಒಂದು ಮಾತು ಹೇಳ್ಯಾರ, ಶಾಲಾ ಕಾಲೇಜುಗಳಲ್ಲಿ ಜಾನಪದ ಕಲೆಯನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ನೀವು ಒಂದು ಯೋಜನೆ ಮಾಡಿಕೊಡ್ರಿ, ನಾನು ಸಾಕಷ್ಟು ಅದಕ್ಕೆ ದುಡ್ಡಿನ ಅವಕಾಶ ಮಾಡಿಕೊಟ್ಟು. ಹೀಗಾಗಿ ತುರ್ವಿಯಾಳ, ಸಿಂಧನೂರು ಮಹಿಳಾ ಕಾಲೇಜಿನಲ್ಲಿ ಜಾನಪದ ಕಲಾ ತಂಡಗಳು, ಡೊಳ್ಳು ಕುಣಿತ, ವೀರಗಾಸೆ ಇನ್ನಿತರ ಚಟುವಟಿಕೆಗಳು ನಿರಂತರವಾಗಿ ವರ್ಷದಲ್ಲಿ ಒಂದು 3 ಕಾರ್ಯಕ್ರಮ ನಡೀತವೆ. ಈಗ ಬೇಸಿಗೆ ಕಾಲ, ಕುಡಿಯುವ ನೀರಿನ ಅಭಾವ ಕೆಲವು ಕಡೆ ಸೃಷ್ಟಿಯಾಗುತ್ತದೆ. ಸಮಸ್ಯೆಗೆ ಪರಿಹಾರವನ್ನು ಒದಗಿಸಲೆಂದೇ ಕುಡಿಯುವ ನೀರಿನ ಸಹಾಯವಾಣಿ ಆರಂಭಿಸಲಾಗಿದೆ. ಸಾರ್ವಜನಿಕರು ಸಹಾಯವಾಣಿಗೆ ಕರೆ ಮಾಡಿದರೆ ತತ್ಕ್ಷಣವೇ ಸ್ಪಂದಿಸಿ ನೀರಿನ ಸಮಸ್ಯೆ ಇದ್ದಲ್ಲಿ ಬಗೆಹರಿಸಬೇಕೆಂದು ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿಯಾದ ಹಾಲಸಿದ್ದಪ್ಪ ಪೂಜಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಗರದ ತಾಲೂಕಾ ಸಭಾಂಗಣದಲ್ಲಿ ಮಂಗಳವಾರ ಕರೆದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ತಾಲೂಕು ಪಂಚಾಯಿತಿ ಮಳಿಗೆಗಳ ಟೆಂಡರ್ ಈಗಾಗಲೇ ಆಗಿದ್ದು ಇದರಲ್ಲಿ 5 ಜನ ಮುಂದುವರಿಸದೆ ಬಿಟ್ಟಿದ್ದಾರೆ. ಅವರ EMD ಮೊತ್ತ ಮುಟ್ಟುಗೋಲು ಹಾಕಲಾಗಿದೆ. ಮತ್ತೆ ಹೊಸದಾಗಿ 5 ಮಳಿಗೆ ಟೆಂಡರ್ ಕರೆಯಲು ಸೂಚನೆ ನೀಡಿದರು. ಪ್ರತಿ 2 ಮತ್ತು 4ನೇ ಸೋಮವಾರ ಕುಡಿಯುವ ನೀರಿನ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಹಾಜರಿರಬೇಕು. ಜುಲೈ ಅಂತ್ಯದವರೆಗೆ ಸಂಗ್ರಹದ ಆದ್ಯತೆ ಮೇರೆಗೆ ಕುಡಿಯುವ ನೀರನ್ನು ಸರಬರಾಜು ಮಾಡುವಂತೆ PDOಗಳಿಗೆ EO ಸೂಚನೆ ನೀಡಿದರು. ನೀರಿನ ಕೊರತೆ ಇರುವಲ್ಲಿ ತಾಲೂಕಿಗೆ 5 ಬೋರ್ವೆಲ್ ಕೊರೆಯಿಸಲು ಅವಕಾಶ ಇದೆ ಎಂದು ಸಿದ್ದಪ್ಪ ಪೂಜಾರಿ ತಿಳಿಸಿದಾಗ, ಮಲ್ಲದಗುಡ್ಡ 4 ಮೈಲ್ ಕ್ಯಾಂಪ್, ಎಲೆಕೂಡ್ಲಿಗಿ ಕ್ಯಾಂಪ್, ಗೋಮರ್ಸಿ, ಬಾದರ್ಲಿ, ಬೂತಲ್ದಿನಿ ಕ್ಯಾಂಪ್, ಅರಗಿನಮರ ಕ್ಯಾಂಪ್ಗಳಿಗೆ ಹೊಸ ಬೋರ್ವೆಲ್ ಹಾಕಿಸಬೇಕು ಎಂದು ಸಭೆಗೆ ಮನವಿ ಮಾಡಿದರು. BEO ಬಸಲಿಂಗಪ್ಪ ಮಾತನಾಡಿ, 10ನೇ ತರಗತಿ ಫಲಿತಾಂಶದಲ್ಲಿ ಸಿಂಧನೂರು ತಾಲೂಕು ರಾಯಚೂರು ಜಿಲ್ಲೆಗೆ ಪ್ರಥಮ, ಕಲಬುರಗಿ ವಿಭಾಗದಲ್ಲಿ ತೃತೀಯ ಸ್ಥಾನ ಪಡೆದಿದೆ ಎಂದು ತಿಳಿಸಿ ಚಪ್ಪಾಳೆಗಿಟ್ಟಿಸಿಕೊಂಡರು. ಅರಣ್ಯ ಇಲಾಖೆಯಿಂದ ಜೂನ್ ತಿಂಗಳು 5ರಿಂದ ಶ್ರೀಗಂಧ, ಮಹಾಗನಿ, ಹೊಂಗೆ, ನುಗ್ಗೆ, ಹಲಸು ಸೇರಿದಂತೆ ಅನೇಕ ಸಸಿಗಳನ್ನು ಆಧಾರ್ ಕಾರ್ಡ್ ಮತ್ತು ಪಹಣಿ ಕೊಟ್ಟರೆ ಪ್ರತಿ ಸಸಿಗೆ ₹3 ರೈತರಿಗೆ ಕೊಡಲಾಗುತ್ತದೆ. ಇದನ್ನು ಎಲ್ಲ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಅರಣ್ಯಾಧಿಕಾರಿ ಮಲ್ಲಿಕಾರ್ಜುನಮ್ಮ ಸಭೆಯಲ್ಲಿ ತಿಳಿಸಿದರು. ಈ ವೇಳೆ EO ಚಂದ್ರಶೇಖರ್, AD ಅಮರಗುಂಡಪ್ಪ, RWS ವಿಜಯಲಕ್ಷ್ಮಿ, BCM ಲಿಂಗಪ್ಪ ಅಂಗಡಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು, PDOಗಳು ಹಾಜರಿದ್ದರು. ಗೊರೆಬಾಳ್ ಗ್ರಾಮದ ಸಂಡೇ ಫಾರ್ ಸೇವಾ ಬಳಗ ಯುವಕರು ಸಮಾಜ ಸುಧಾರಣೆ ಹಾಗೂ ಪರಿಸರ ನಿರ್ಮಾಣಕ್ಕೆ ಆತ್ಮ ಪ್ರೇರಣೆಯೇ ಮೂಲ, ಸೇವಾ ಮನೋಭಾವದ ಸಮಾನ ಮನಸ್ಕರ ಸಂಘಟನೆಯಿಂದ ಈ ಸಾಧನೆ ಮಾಡಲು ಸಾಧ್ಯ ಎಂದು
ಸುವರ್ಣಗಿರಿ ವಿರಕ್ತಮಠ ಒಳಬಳ್ಳಾರಿಯ ಬಸವಲಿಂಗ ಮಹಾಸ್ವಾಮಿಗಳು ಹೇಳಿದರು. ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಸಂಡೇ ಫಾರ್ ಸೇವಾಸ್ ಬಳಗದಿಂದ 101ನೇ ವಾರಗಳ ನಿರಂತರ ಸೇವಾ ಸಾಧಕರ ಅಭಿನಂದನೆ ಹಾಗೂ ಪ್ರೇರಣಾ ನುಡಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಸುವರ್ಣಗಿರಿ ವಿರಕ್ತಮಠ ತೋಂಟದಾರ್ಯ ಮಹಾಸ್ವಾಮಿ ಅಡವಿ ಅಮರೇಶ್ವರ ಪೂಜ್ಯರು ಮಾತನಾಡಿ, ಗ್ರಾಮದ ಯುವಕರು ಇಂದು ನಿರಂತರವಾಗಿ 101 ವಾರಗಳ ಕಾಲ ಗ್ರಾಮದ ದೇವಸ್ಥಾನ, ಸಾರ್ವಜನಿಕ ಕುಡಿಯುವ ನೀರಿನ ಕೆರೆ, ಗ್ರಾಮದ ಸ್ಮಶಾನ, ಶಾಲಾ ಮೈದಾನ, ಹಳೆಯ ಬಾವಿ, ಕುಡಿಯುವ ನೀರಿನ ಅರವಟ್ಟಿಗೆ ಹಾಗೂ ಇನ್ನಿತರೆ ಸಾಮಾಜಿಕ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಸಿಕೊಂಡು ಬಂದಿರುವ ಸಾಧನೆ ಅಗಾಧವಾದುದು. ಇಂದಿನ ಯುವಕರು ರಾಜಕೀಯ ಹಾಗೂ ಇತರೆ ಆಟಗಳಲ್ಲಿ ಮೆರೆಯುವ ದಿನಗಳಾಗಿದ್ದರೂ ಈ ಗ್ರಾಮದ ಯುವಕರು ಮಾತ್ರ ಆರಾಧ್ಯ ದೈವ ಶ್ರೀ ಚನ್ನಬಸವ ತಾತನವರ ಪ್ರೇರಣೆಯ ಕಾರಣವಿದ್ದರೂ ಇರಬಹುದು. ಅವರ ಮನೋಭಾವದಲ್ಲಿ ಸೇವಾನುಭವ ಮನದಲ್ಲಿ ಹುಟ್ಟಿ ಸಮಾಜ ಮತ್ತು ಪರಿಸರದ ಕಾಳಜಿಯಲ್ಲಿ ಮೈ ಮರೆತಂತಿದೆ ಎಂದು ಹೇಳಿದರು. ಗ್ರಾಮಗಳ ಒಳಿತಿಗಾಗಿ ಕೈಗೊಂಡ ಸಂಡೇ ಫಾರ್ ಸೇವಾ ಕಾರ್ಯಕ್ರಮಗಳು ಎಲ್ಲರ ಪ್ರೇರಣೆಯಾಗಿ ಎಲ್ಲ ಗ್ರಾಮಗಳ ಯುವಕರು, ಪರಿಸರ ಮತ್ತು ಗ್ರಾಮಗಳ ಅಭಿವೃದ್ಧಿಗೆ ನಾಂದಿಯಾಗಲಿ ಎಂದು ಆಶೀರ್ವದಿಸಿದರು. 2004ರಲ್ಲಿ ನಾನು ಗೊಣ್ಣಿಗನೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಶಿಕ್ಷಕನಾಗಿ ಬಂದ ಸಂದರ್ಭದಲ್ಲಿ ಶಾಲೆ ಕಾಡಿನಲ್ಲಿ ಇದ್ದಂತಿತ್ತು. ಶಾಲೆಗೆ ಮಕ್ಕಳು ಬರುತ್ತಿರಲಿಲ್ಲ. ಅಂದು ನನಗೆ ಭಯವಾಗಿತ್ತು. ಛಲ ಬಿಡದೆ ಶಾಲೆಯ ಹತ್ತಿರ ಇರುವ ಗಿಡ ಗಂಟಿಗಳನ್ನು ಸ್ವಚ್ಛ ಮಾಡಿ ಮಕ್ಕಳಿಗೆ ವಿಶ್ವಾಸ ತುಂಬಿ ಆಗ ಕನಿಷ್ಠ 10 ವಿದ್ಯಾರ್ಥಿಗಳಿಗೆ ಸೀಮಿತವಾಗಿದ್ದ ಶಾಲೆ ಇಂದು 250 ವಿದ್ಯಾರ್ಥಿಗಳಿಗೆ ಬೋಧನೆ ನೀಡಲಾಗುತ್ತದೆ. ಅಲ್ಲಿ ಕಲಿತ ವಿದ್ಯಾರ್ಥಿಗಳು ಉನ್ನತ ಸ್ಥಾನಗಳಲ್ಲಿ ಓದುತ್ತಿದ್ದು ನನಗೆ ಹೆಮ್ಮೆಯಾಗಿದೆ. ಈ ಸಾಧನೆಗೆ ಸಿಂಧನೂರಿನ ನೇತೃತ್ವದ ಡಾಕ್ಟರ್ ಚನ್ನನಗೌಡ ಪಾಟೀಲ್ ಹಾಗೂ ಶೇಖರ್ ಬಸೀರ್ ಏತ್ಮಾರಿಯವರ ಆರ್ಥಿಕ ಸಹಾಯ ಹಾಗೂ ಸಹಕಾರದಿಂದ ಹಾಗೂ ರಾಜ್ಯದಲ್ಲಿ ಶೌಚ ಮುಕ್ತ ಮತ್ತು ಹೊಗೆ ರಹಿತ ಮತ್ತು ಹಸಿರು ಸಸಿ ಶ್ಯಾಮಲ ಮೂಲಕ ಸರ್ಕಾರ ಮಾದರಿಯ ಗ್ರಾಮವಾಗಿ ಪ್ರಶಸ್ತಿಯನ್ನು ಪಡೆದಿದೆ ಎಂದು ಕೊಟ್ರೇಶ್ ಹಿರೇಮಠ್ ಹೇಳಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಚನ್ನನಗೌಡ ಪಾಟೀಲ್ ನೇತೃತ್ವದ ಯೋಗ ಗುರು ಭಾಸ್ಕರ್, ಆನಂದ ಪಬ್ಲಿಕ್ ಶಾಲೆಯ ಅಧ್ಯಕ್ಷ ಗೌತಮ್ ಮೆಹ್ತಾ, ಡಾಕ್ಟರ್ ಬಸವರಾಜ್, ವೀರಗಂಗಾಧರ್ ಆಸ್ಪತ್ರೆ, ಪರಿಸರ ಪ್ರೇಮಿ ನೆಕ್ಕಟ್ಟಿ ಸುರೇಶ್, ಕೆ ಲಕ್ಷ್ಮಯ್ಯ ಶೆಟ್ಟಿ, ಮಹಾನಂದಿ ಸ್ವಾಮಿ ನವಲಿ ಇತರರು ಮಾತನಾಡಿದರು. ಈ ಸಂದರ್ಭದಲ್ಲಿ ಅಂಬಾದೇವಿ ದೇವಸ್ಥಾನ ಸಮಿತಿ ಅಧ್ಯಕ್ಷ ಎಂ ರಂಗನಗೌಡ ಗೊರೆಬಾಳ್, ಗುಡಿ ಶಂಕರಗೌಡ, ಎನ್ ಬಸವರಾಜ್, ಪರಶುರಾಮ ಮಲ್ಲಾಪುರ, ಚನ್ನಬಸವರಾಜ್ ತುಂಬಳ, ಡಾಕ್ಟರ್ ಶರಣಪ್ಪ, ಬಸವರಾಜ್ ಬಂಗಾರ ಶೆಟ್ಟಿ ಉಪಸ್ಥಿತರಿದ್ದರು. ಷಣ್ಮುಖಗೌಡ, ಹನುಮನಗೌಡ ತಿಡಿಗೋಳ್, ಬಸವರಾಜ್ ಮೇಗಡಿ, ದೇವೇಂದ್ರಗೌಡ ಗೊರೆಬಾಳ್ ಹಾಗೂ ಸಂಡೇ ಫಾರ್ ಸೇವಾ ಬಳಗದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ ಕರ್ನಾಟಕ. ರಿಲ್ಯಾಕ್ಸ್ ಮೂಡ್ಗೆ ಏನಾದ್ರೂ ಪ್ಲಾನ್ ಮಾಡ್ತಿದ್ರೆ ನಾನ್ ನಿಮ್ಗೊಂದು ಅದ್ಭುತ ಪ್ರಪಂಚನ ಪರಿಚಯಿಸ್ತಿದ್ದೀನಿ ನೋಡಿ. ನೀವೊಮ್ಮೆ ಈ ಸ್ಥಳಕ್ಕೆ ಭೇಟಿ ನೀಡಿದ್ರೆ ನಿಜವಾಗ್ಲೂ ಖುಷಿಯಲ್ಲಿ ಕಳೆದು ಹೋಗ್ತೀರಾ. ಗಂಧರ್ವಗಿರಿ ಅಡ್ವೆಂಚರ್ಸ್ ಅಂಡ್ ನೇಚರ್ ರಿಟ್ರೀಟ್. ಬಳ್ಳಾರಿಯಿಂದ ಬೆಂಗಳೂರು ರಸ್ತೆ ಮೂಲಕ ಸಾಗಿದ್ರೆ ಡಿ ಹಿರಾಳ್ ಅನ್ನೋ ಗ್ರಾಮ ಸಿಗುತ್ತೆ. ಅಲ್ಲಿಂದ ಜಸ್ಟ್ 1.5 ಕಿಲೋಮೀಟರ್ ಬಸಾಪುರ ರಸ್ತೆ ಬಂದ್ರೆ ನಿಮಗೆ ಸಿಗುತ್ತೆ ಪ್ರಕೃತಿ ಸೊಬಗಲ್ಲಿ ಸರಿಸುಮಾರು 50 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ನಿರ್ಮಾಣವಾಗಿದೆ ಗಂಧರ್ವಗಿರಿ ಅಡ್ವೆಂಚರ್ಸ್ ಅಂಡ್ ನೇಚರ್ ರಿಟ್ರೀಟ್ ಎನ್ನುವ ಸುಂದರ ಪ್ರಪಂಚ. ಇಲ್ಲಿಯ ವಿಶಾಲವಾದ ಆಕ್ಟೋ ಸ್ವಿಮ್ಮಿಂಗ್ ಪೂಲ್ ಮತ್ತು ಡೋನಟ್ ಬೋಟ್, ಟ್ರೆಂಡಿಂಗ್ ನಲ್ಲಿರೋ ಫೋಟೋ ಶೂಟ್ ಗೆ ನಿರ್ಮಾಣವಾಗಿದೆ ಕ್ಯಾಂಡಿ ಲ್ಯಾಂಡ್ ಎನ್ನುವ ಕಲರ್ಫುಲ್ ಪ್ರಪಂಚ. ಪ್ರಕೃತಿ ಮಡಿಲಲ್ಲಿನ ಅಡ್ವೆಂಚರ್ಸ್, ಅತಿ ಉದ್ದದ ಜಿಪ್ ಲೈನ್ ಮೂಲಕ ಸಾಗುವ 60 ಸೆಕೆಂಡ್ಗಳ ರೋಚಕ ಅಡ್ವೆಂಚರ್ ಅನುಭವ ವಿಶೇಷ ಥ್ರಿಲ್ಲಿಂಗ್ ನೀಡುತ್ತೆ. ಜೊತೆಗೆ ಚಿಕ್ಕ ಮಕ್ಕಳು ತುಂಬಾನೇ ಇಷ್ಟಪಡೋ ಡ್ಯಾಶಿಂಗ್ ಕಾರ್, ಡ್ರ್ಯಾಗನ್ ರೈಡ್, ಬುಲ್ ರಾಡೋ, ಮೋನೋ ಟ್ರೈನ್, ಜಂಪಿಂಗ್ ಫ್ರಾಗ್, ಪ್ಲೇನ್ ಎಂಜಿಆರ್, ಫಾಂಡಾ ಟ್ರೈನ್, ಕೊಲಂಬಸ್, ಫ್ಲೈಯಿಂಗ್ ಕ್ರೂಸಲ್, ಆರ್ಚರಿ, ಏರ್ ರೈಫಲ್ ಶೂಟಿಂಗ್, ಫ್ರೇಸ್ಬಿ, ಸೂಪರ್ ಜೆಟ್ ರೈಡ್, ಕಲ್ಪವೃಕ್ಷ ಸೆಂಟರ್. ಇದೇನಂತೀರಾ? ಮಾವಿನ ಮರದ ಅಂಗಳದಲ್ಲಿ ಭೋಜನ ಸವಿಯೋ ಮಜಾನೇ ಬೇರೆ ಕಣ್ರಿ. ಅದರಲ್ಲೂ ಇಲ್ಲಿ ಪ್ಯೂರ್ ಆರ್ಗ್ಯಾನಿಕ್ ಹೈಜಿನಿಕ್ ಫುಡ್ ಗೆ ಒತ್ತು ಕೊಟ್ಟು ನಿರ್ಮಿಸಲಾಗಿದೆ. ಕಿಡ್ಸ್ ಸ್ವಿಮ್ಮಿಂಗ್ ಪೂಲ್, ಡಿಜೆ ವಿತ್ ರೈನ್ ಡ್ಯಾನ್ಸ್, ಯಂಗ್ಸ್ಟರ್ಸ್ ಅಂತೂ ಫುಲ್ ಎಂಜಾಯ್ ಮಾಡ್ತಾರೆ. ಇನ್ನು ಗಂಧರ್ವಗಿರಿಯ ಅತ್ಯಾಕರ್ಷಕ ತಾಣವಾದ ವಿಶಾಲವಾದ ಅಡಲ್ಟಸ್ ಆಕ್ಟೋ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸಖತ್ ಎಂಜಾಯ್ ಮಾಡಬಹುದು. ಬಗೆ ಬಗೆಯ ಬಣ್ಣ ಬಣ್ಣದ ವಿವಿಧ ಪಕ್ಷಿಗಳ ಅನಿಮಲ್ ಕಿಂಗ್ಡಮ್. ಇನ್ನೊಂದು ಇಲ್ಲಿಯ ವಿಶೇಷತೆ ಅಂದ್ರೆ 200-300 ಜನರು ಸೇರಿ ಆಚರಿಸಿಕೊಳ್ಳಬಹುದಾದ ಕಿಟಿ ಪಾರ್ಟಿ, ಬರ್ಡೇ ಪಾರ್ಟಿ, ವೆಡ್ಡಿಂಗ್ ಆನಿವರ್ಸರಿ ಸೇರಿದಂತೆ ಯಾವುದೇ ಸಂಸ್ಥೆ ಸಂಘದ ವಾರ್ಷಿಕೋತ್ಸವದಂತಹ ಸಮಾರಂಭಗಳನ್ನ ಆಚರಿಸಿಕೊಳ್ಳೋದಕ್ಕೆ ಪಾರ್ಟಿ ಹಾಲ್ ಸೆಟಪ್ ಕೂಡ ಅವೈಲೇಬಲ್ ಇದೆ. 15-20 ಜನರು ತಂಗಲು ಸೆಂಟ್ರಲ್ ಎಸಿ ಡಾರ್ಮೆಟ್ರಿ ಕೂಡ ಇದೆ. ಪ್ರತ್ಯೇಕವಾಗಿ ತಂಗಲು 3 ಎಸಿ ರೂಮ್ಗಳ ಸೌಲಭ್ಯವೂ ಲಭ್ಯವಿದೆ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪ್ ಗಳಿಗೆ ವಿಶೇಷವಾದ ಟೆಂಟ್ ಹೌಸ್ ಮತ್ತು ಫೈರ್ ಕ್ಯಾಂಪ್ ಕೂಡ ಅವೈಲೇಬಲ್ ಇದೆ. ಮತ್ತೆ ತಡ, ಇಂದೇ ಭೇಟಿ ನೀಡಿ ಗಂಧರ್ವಗಿರಿ ಅಡ್ವೆಂಚರ್ಸ್ ಅಂಡ್ ನೇಚರ್ ರಿಟ್ರೀಟ್, ಬೆಂಗಳೂರು ರಸ್ತೆ, ಡಿ ಹಿರಾಳ್.
ಟುವರ್ಡ್ಸ್ ಬಸಾಪುರ, ಬಳ್ಳಾರಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಸ್ಗೆ ಸಂಪರ್ಕಿಸಿ.